Yeah, good day, my dear students. Today we shall start with one more topic. I need not introduce myself to you because already that is there below the screen which you are looking in. So let us start with the third lesson from English, that is around a medicinal creeper. Before we start this, I have 2 points to discuss with you. That is, we are not going to read the lesson, we are going to study the lesson. Studying is different, reading is different. So we are going to study this lesson, and before our study I have 2 things to discuss. What is it? They are medium of instruction. Medium of instruction. What is the medium of instruction here? We are going to talk in English, you are going to listen in English and write your answers in English. ಬಹುಶಃ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಇದು ತೊಂದರೆ ಆಗ್ತದೆ. ಆದರೆ ನೀವು ಎಲ್ಲ ವಿಷಯವನ್ನು ಹೇಗೆ ಕೇಳಿಸ್ತೀರಿ? ಕನ್ನಡದಲ್ಲಿ ಕೇಳಿದರೆ ಕನ್ನಡದಲ್ಲಿ ಬರೀತೀರಾ, ಹಿಂದಿಯಲ್ಲಿ ಕೇಳಿದರೆ ಹಿಂದಿಯಲ್ಲಿ ಬರೀತೀರಾ. ಆದರೆ ಇಂಗ್ಲೀಷನ್ನು ನೀವು ಕನ್ನಡದಲ್ಲಿ ಕೇಳಿ ಇಂಗ್ಲೀಷ್ನಲ್ಲಿ ಬರೆಯೋದು ಭಾಳ ಕಷ್ಟ. ಹೀಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಆದಷ್ಟು ನೀವು ಕನ್ನಡದಲ್ಲಿ ಕೇಳೋದನ್ನು ಬಿಟ್ಟು ಇಂಗ್ಲೀಷ್ನಲ್ಲೇ ಕೇಳೋ ರೂಢಿಯನ್ನು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಇಫ್ ಯು ಪ್ರಾಕ್ಟೀಸ್ ದಿಸ್ ಇಟ್ ವಿಲ್ ಬಿ ವೆರಿ ಈಸಿ. ನಾವೇನು ಭಾಳ ದೊಡ್ಡ ಹೈ ಫ್ಲೋನ್ ಇಂಗ್ಲೀಷನ್ನು ಮಾತಾಡೋದಿಲ್ಲ, ಭಾಳ ಸಿಂಪಲ್ ಇಂಗ್ಲೀಷ್ ಯೂಸ್ ಮಾಡ್ತಾ ಇರ್ತೀವಿ. ನಿಮಗೆ ಇಂಗ್ಲೀಷ್ ಶಬ್ದ ಭಂಡಾರ, ಶಬ್ದಕೋಶ ಹೆಚ್ಚಾಯಿತು ಅಂದರೆ ಎಕ್ಸಾಮ್ನಲ್ಲಿ ನಿಮಗೆ ಭಾಳ ಅನುಕೂಲ ಆಗ್ತದೆ. ಯು ಕ್ಯಾನ್ ಈಸಿಲಿ ರೈಟ್ ಇನ್ ಯುವರ್ ಎಕ್ಸಾಮಿನೇಷನ್. ಯಾಕಂದರೆ ಎಕ್ಸಾಮ್ನಲ್ಲಿ ನೀವು ಬರಿಬೇಕಾದ್ರೆ ನಿಮಗೆ ಇಂಗ್ಲೀಷ್ ಶಬ್ದಗಳೇ ಬರೋದಿಲ್ಲ. ಬರೀ ಕನ್ನಡ ಎಕ್ಸ್ಪ್ಲನೇಷನ್ ಕೇಳಿಬಿಟ್ಟಿರ್ತೀರ, ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ಅದನ್ನು ನೋಡೋದೇ ಇಲ್ಲ, ಸರ್ ಕಡೆ ಕೇಳೋದೇ ಇಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಬರೀ ಕನ್ನಡ ವರ್ಡ್ಸ ನಿಮ್ಮ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ನೀವು ಕನ್ನಡದಲ್ಲೇ ಬರೀಲಿಕ್ಕೆ ಹೋಗ್ಬಿಡ್ತೀರಿ, ಇಂಗ್ಲೀಷ್ ಅಕ್ಷರದಲ್ಲಿ, ಆದರೆ ಅಲ್ಲಿ ಕನ್ನಡ ಬರೆದಿರ್ತೀರ. ಹೀಗಾಗಿ ನಾನೇನು ಹೇಳೋದು ಅಂತಂದರೆ, ನೀವು ಕನ್ನಡದಲ್ಲಿ ಕೇಳೋದನ್ನು ಬಿಟ್ಟು ಇಂಗ್ಲೀಷ್ನಲ್ಲಿ ಕೇಳ್ಕೊಳ್ಳಿ. ಇಟ್ ಈಸ್ ವೆರಿ ಈಸಿ ಫಾರ್ ಯು. ವಿ ಆರ್ ಗೋಯಿಂಗ್ ಟು ಯೂಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಇನ್ ಇಂಗ್ಲೀಷ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, I am going to start with the lesson that is a medicinal creeper. And second point ನಾನು ಇನ್ನೊಂದು ಡಿಸ್ಕಸ್ ಮಾಡೋನಿದ್ದೆ, ಅದು ಮೀಡಿಯಮ್ ಆಯಿತಾ. ಈಗ ಇನ್ನೊಂದು ಪರ್ಪಸ್ ಆಫ್ ಯುವರ್ ಸ್ಟಡಿ. ನಾನು ಹೇಳಿದೆ, ವಿ ಆರ್ ನಾಟ್ ಗೋಯಿಂಗ್ ಟು ರೀಡ್ ದ ಲೆಸನ್ಸ್, ವಿ ಆರ್ ಗೋಯಿಂಗ್ ಟು ಸ್ಟಡಿ ದೆಮ್. ಸ್ಟಡಿ ಮತ್ತು ಇಲ್ಲಿ ಪರ್ಪಸ್ ಏನು ಅಂತಂದರೆ ಎರಡು ಇದೆ. ಎರಡು ಪರ್ಪಸ್. ಒಂದು ಪರ್ಪಸ್, you are going to read for the sake of the knowledge. The other one, you are going to learn first and second earn. ಏನು ಮಾಡ್ತೀರಿ? ದುಡ್ಡಲ್ಲ. It is not money you are going to earn, it is marks you are going to earn. 100 marks for this English. So you have to get maximum number of marks in English. ನಿಮ್ಮ ಓದೋ ಪರ್ಪಸ್ ಏನು? What is the purpose of study? To score more marks. Knowledge is first, second is scoring marks. So we have to be very careful while studying. So what I have to say here is, while studying, first and foremost thing one has to follow is, as a student you have to follow the pattern of the question paper. ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನೋಡಿಕೊಂಡು ನೀವು ಸ್ಟಡಿ ಮಾಡ್ತಾ ಹೋದರೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಫಾರ್ ಎಕ್ಸಾಂಪಲ್, ನನ್ನ ಈ ಟಾಪಿಕ್ನಲ್ಲಿ, ಇನ್ ಮೈ ಟಾಪಿಕ್ ದಟ್ ಈಸ್ ಅ ಮೆಡಿಸಿನಲ್ ಕ್ರೀಪರ್ ಆರ್ ವಿಚ್ ಎವರ್ ಲೆಸನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಇಂಗ್ಲೀಷ್, ಯು ವಿಲ್ ಹ್ಯಾವ್ one mark question and one 4 mark question. Keep this in mind. one mark question and one 4 mark question from each and every lesson. So be careful, and always while reading, in your mind you have to set the questions and answers. You have to be very careful in reading, and when we keep teaching you, you have to observe value words which gives value. So they are very important, and how to answer 1 mark questions and how to answer 4 mark questions will be discussed later. No need to worry. ಕನ್ನಡ ಮೀಡಿಯಂ ಮಕ್ಕಳೇ, ನಿಮಗೂ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನಾವು ಎಷ್ಟು ಸಿಂಪಲ್ಲಾಗಿ ಇಂಗ್ಲೀಷ್ ಯೂಸ್ ಮಾಡ್ತಾಯಿದ್ದೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇಂಗ್ಲೀಷ್ನಲ್ಲಿ ಕೇಳ್ತಾ ಹೋದರೆ ಒಂದು ಕ್ಲಾಸ್ನಲ್ಲಿ ಒಂದು 10-15 ಅಕ್ಷರಗಳನ್ನು ಕಲಿತೀರಾ ನೀವು. ಇದು ಭಾಳ ನಿಮ್ಮ ಜೀವನದಲ್ಲಿ ಹೆಲ್ಪ್ ಆಗುತ್ತೆ.
ನಿಮ್ಗೆ ಆನ್ಸರ್ ಬರಿಬೇಕಾದ್ರೆ ಫಾರ್ಮೇಷನ್ ಆಫ್ ಸೆಂಟೆನ್ಸಿಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಇಂಗ್ಲೀಷ್ನಲ್ಲಿ ಕೇಳಿ, ಅದು ಬಹಳ ಉತ್ತಮ ನಿಮಗೆ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಮೈ ಲೆಸನ್ ದಟ್ ಈಸ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಟುಡೇ. ಸೊ ಇನ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅಂದ್ರೇನು? ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಸುತ್ತ, ಕ್ರೀಪರ್ ಬಳ್ಳಿ, ಮೆಡಿಸಿನಲ್ ಕ್ರೀಪರ್ ಔಷಧಿ ತತ್ವವುಳ್ಳಂಥ ಬಳ್ಳಿಯ ಸುತ್ತಮುತ್ತ ಅಂದರೆ ಅದರ ಕತೆ. ಇದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಇದನ್ನು ಭಾಳ ಇಂಟ್ರೆಸ್ಟಿಂಗು ಕೂಡ ಇದೆ, ಅದನ್ನು ನೀವು ಚೆನ್ನಾಗಿ ಕೇಳ್ಕೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ಅದಕ್ಕೆ ನಾನು ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ರೀಡ್, ವಿ ಆರ್ ಗೋಯಿಂಗ್ ಟು ಸ್ಟಡಿ ಫಾರ್ ದ ಪರ್ಪಸ್ ಆಫ್ ನಾಲೆಜ್ ಆ್ಯಂಡ್ ಲೇಟರ್ ಟು ಫೆಚ್ ಮಾರ್ಕ್ಸ್. This is very important. So Purnachandra Tejasvi has written this, and he is a Kannada writer. He has written many things in Kannada, but one thing you have to note that there won't be any background questions, critical questions and questions on the author. Keep this in mind. So no need to stress on the author a lot, but what he has written is more important than who has written it and the background of the author. So here the narrator himself is Purnachandra Tejasvi. He has written this Kannada translation. This is originally written in Kannada and translated to English. Be careful, English nalli translate agide. Kannada writer ivaru Purnachandra Tejasvi, ಭಾಳ ಚೆನ್ನಾಗಿ ಅವರು ಲೇಖನಗಳನ್ನು ಬರೆದಿದ್ದಾರೆ. But here we are going to read his writing, which is a translated one. So in this lesson 20 years of his experience is brought out here. 20 years of experience. So this is not written in a day or two. 20 years of experience of Purnachandra Tejasvi is brought out in this story. So ನಮ್ಮ ಸ್ಟೋರಿ ಹೀಗೆ ಸ್ಟಾರ್ಟ್ ಆಗುತ್ತೆ and comes to Mara's 3 stories of Mara here. Three stories of Mara, and after this we are going to have some ಅದರ್ ಎಕ್ಸ್ಪೀರಿಯನ್ಸಸ್ ಆಫ್ ದ ನರೇಟರ್. ಸ್ಟೋರಿ ಹೇಗೆ ಹೋಗುತ್ತೆ, ಬಿಲ್ಡಪ್ ಆಗುತ್ತೆ ಅಂತ ಈ ಚಾರ್ಟ್ ಮಾಡಿದ್ದೀನಿ ನಾನು. ಸೊ ರೀಡ್ ದಿಸ್ ಕೇರ್ಫುಲಿ. ಸೊ ಏನಾಗುತ್ತೆ ಅಂದರೆ ಹಿಯರ್ ದ ಚಾರ್ಟ್ ಕಮ್ಸ್ ಹಿಯರ್ ಇನ್ ದಿಸ್ ವೇ, ದ ಸ್ಟಾರ್ಟ್ ಆಫ್ ದ ಲೆಸನ್ ಆ್ಯಂಡ್ ಮಾರಾಸ್ 3 stories ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ವಿತ್ ಅದರ್ ಪೀಪಲ್ ಆಫ್ ದ ನರೇಟರ್. This is how the story develops. So whenever you prepare these charts, it becomes very easy for you at the time of examination to follow this and understand within no time maximum of this lesson. So during exam you can, if you read this, 90% of the questions are covered in this chart. So later I will give some questions, you will come to know 90% of the questions, 1 mark questions and 4 mark questions are covered here. Let us see now how it is. 20 years of experience is brought out, and once narrator had a coffee estate, and in his estate Mara was working, Sanna was working. Mara and Sanna. Mara scolded Sanna. Why he scolded Sanna? Because Sanna had gone to the forest to bring some creepers to tie the bamboo frame which is used to dry the coffee seeds beneath. So bamboo frame is built, and on that coconut palms are put, and with the help of creepers they used to tie the bamboo structure frame. They used to tie the bamboo structure and they used to dry the seeds. This is the way, this is the procedure to dry. They cannot dry the seeds in the open sun. It has to be in a shade. ಕಾಫಿ ಸೀಡ್ಸು ಶೇಡ್ನಲ್ಲೇ ಅದನ್ನು ಒಣಗಿಸ್ಬೇಕಾಗುತ್ತೆ. ಅದಕ್ಕೆ ಮಾರ ಏನು ಮಾಡ್ತಾ ಇದ್ದ, ಇದು ಬಾಂಬು ಫ್ರೇಮ್ ಕಟ್ತಾ ಇದ್ದ, ಬಾಂಬು ಫ್ರೇಮ್, ಸೊ ದ್ಯಾಟ್ ಇಟ್ ಕುಡ್ ಬಿ ಯೂಸ್ ಟು ಡ್ರೈ ದ ಕಾಫಿ ಸೀಡ್ಸ್. ಕಾಫಿ ಸೀಡ್ಸನ್ನು ಒಣಗಿಸ್ಲಿಕ್ಕೆ ಬಾಂಬು ಇದನ್ನು ಫ್ರೇಮನ್ನು ಕಟ್ತಾ ಇದ್ದ. ಅವಾಗ ಸಣ್ಣ ಏನು ಮಾಡಿದ್ದ, ಫಾರೆಸ್ಟಿಗೆ ಹೋಗಿ ಅವನು ಕ್ರೀಪರ್ಸ್ ತೊಗೊಂಬಂದ, ಕ್ರೀಪರ್ಸನ್ನು ತಂದಿದ್ದಾನೆ. ಬಟ್ ಮಾರ ಸ್ಕೋಲ್ಡೆಡ್ ಸಣ್ಣ, ಬಿಕಾಸ್ ಮಾರ ಎದಕ್ಕೆ ಸಣ್ಣಗೆ ಬೈತಾನೆ, ಮಾರ ಸ್ಕೋಲ್ಡೆಡ್ ಸಣ್ಣ ಬಿಕಾಸ್ he had brought many creepers which were medicinal. Because of this Mara was wild. ಬೈದು ಬಿಡ್ತಾನೆ, why you brought these medicinal creepers instead of bringing ordinary creepers. So immediately Mara was scared and scolds Sanna
and shouts at him and takes him to the forest. Out of curiosity, our narrator ಏನಿರ್ತಾರೆ ಪೂರ್ಣಚಂದ್ರ ತೇಜಸ್ವಿ, narrator ಪೂರ್ಣಚಂದ್ರ ತೇಜಸ್ವಿ ಅವರೇ. So no need to get confused. English medium students can easily understand. If they read the lesson, they can easily understand. Our focus is on average students and Kannada medium students. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಿಮ್ಮ ಸಲುವಾಗಿಯೇ ನಾವು ಶ್ರಮ ಪಡ್ತಾ ಇರೋದು. ತಾವು ಗಮನದಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ. ಸಣ್ಣ ಸ್ಕೋಲ್ಡೆಡ್ Mara scolded Sanna because he had brought some medicinal creepers to tie up the bamboo frame. So Mara took Sanna to show those creepers from where he brought these creepers, and immediately narrator, out of curiosity, he too went with Mara and Sanna to see what they were. And when Sanna took Mara to that spot and showed that these creepers he had brought, immediately Mara, what he did, Mara took those creepers and tied to a nearby tree. Mara took those creepers and tied to the nearby tree, so that narrator asked, why you tied these creepers to a nearby tree? One mark question. ಏನಂತ ಹೇಳ್ತಾನೆ Mara? Because whenever we need them, they are not seen. Because of that, he is tying those creepers to a nearby tree. So immediately Mara ಅವನನ್ನು ಟ್ರೀಗೆ, ದೊಡ್ಡ ಗಿಡಕ್ಕೆ ಸುತ್ತ ಹಾಕ್ತಾನೆ ಬಳ್ಳಿನ. ಯಾಕೆ? ಅವು ಯಾವಾಗ ನಮಗೆ ಬೇಕಾಗುತ್ತೆ ಅವಾಗ ಸಿಗೋದಿಲ್ಲ ಅವು. ವೈ? ಬಿಕಾಸ್ ದೇ ಕಮ್ ಅಪ್ ಇನ್ rainy season and they flower and they look like small leaves, bitter leaves. ಎಲಿ ಥರ ನಾವು ವಿಳ್ಳೆದೆಲೆ ಹಾಕ್ಕೊಳ್ತೀವಲ್ಲ ತಿನ್ನಲಿಕ್ಕೆ, ಎಲಿ ಪಾನ್, ಆ ಎಲಿ ಶೇಪ್ನಲ್ಲಿ ಕಾಣುತ್ತೆ. ಆ್ಯಂಡ್ ದೇ ಬೇರ್ ಫ್ರೂಟ್ಸ್ ಆ್ಯಂಡ್ ಇನ್ ಅ ಬಂಚ್ ಲೈಕ್ ಗ್ರೇಪ್ಸ್ ಬಂಚ್ ಹೇಗಿರುತ್ತೆ ಹಾಗೆ ಬಂಚ್ನಲ್ಲಿ ಅದು ಫ್ರೂಟ್ಸನ್ನು ಬಿಡುತ್ತೆ. ಆಮೇಲೆ ಬೇಗನೆ ಡ್ರೈ ಅಪ್ ಆಗಿಬಿಡುತ್ತೆ. ರೈನಿ ಸೀಸನ್ನಲ್ಲಿ ಮಾತ್ರ ಬರುತ್ತೆ. ಆನಂತರ ಬೇಗನೆ ಅದು ಹೂ ಬಿಟ್ಟು ಕಾಯಿ ಬಿಟ್ಟ ಮೇಲೆ ಹೋಗಿಬಿಡುತ್ತೆ. ಯು ಕೆನಾಟ್ ಲುಕ್ ಆಟ್ ಇಟ್ ಅಗೇನ್. ಸೊ ದಿಸ್ ಈಸ್ ವಾಟ್ Mara ಎಕ್ಸ್ಪ್ಲೇನ್ಸ್ ಟು ದ ನರೇಟರ್ ನೋಟ್ಸ್ ಇಟ್. ಹೀಗೆ ಎಲ್ಲವೊಂದು ಎಕ್ಸ್ಪೀರಿಯನ್ಸನ್ನು ನೋಟ್ ಮಾಡ್ತಾ ಹೋಗ್ತಾನೆ. ಸೊ ಇನ್ ದಿಸ್ ವೇ Mara explained that the importance of these medicinal creepers. One mark question ಹೇಗೆ ಕವರ್ ಆಯ್ತು ಇಲ್ಲಿ? What did Mara do with the creeper? As soon as he saw the medicinal creeper, he tied up to a nearby tree. ಇಷ್ಟು ಬರೆದ್ರೆ ಸಾಕು. So in this way the start of the story begins in this way, and at that moment we are going to come with 3 stories of Mara. ಇದು ನಮ್ಮ Mara ಏನಿದ್ದಾನೆ ಅವನು ಮೇನ್ ಕ್ಯಾರೆಕ್ಟರ್ ಆಫ್ ದ ಸ್ಟೋರಿಯಲ್ಲಿ. ಯಾಕಂದರೆ ಮಾರನ್ನ ಸ್ಟೋರಿ ಬೇಸು ಭಾಳ ಇದೆ. ನಿಮಗೆ 4 ಮಾರ್ಕ್ ಕ್ವಶನ್ಸ್ ಭಾಳಷ್ಟು ಇದ್ರ ಮೇಲೆ ಬರುತ್ತೆ, ಮಾರನ್ 3 ಸ್ಟೋರಿ ಮೇಲೆ. ಸೊ 3 stories of Mara. What are those 3 stories of Mara? You are going to look at them now one by one. 3 stories of Mara. I have written first story, Mara goes to the forest to bring bamboo shoots. Bamboo shoots ತರಲಿಕ್ಕೆ, bamboo shoots ತರಲಿಕ್ಕೆ. See my dear students, you do not look at your textbook, you listen to me carefully and listen to what I have written here and read them carefully. If possible, note them carefully, and you are going to make your notes of your own in the way you understand, because this is how I make notes, so that I can understand. In the same way, this is not meant for you, this is for my teaching purpose. So you have to make in the same way which is easily understandable for you, not for me. ಸೊ ಎಕ್ಸಾಮ್ ಟೈಮ್ನಲ್ಲಿ ನೀವು ಇವೆಲ್ಲ ಪಾಯಿಂಟ್ಸ್ ಮರಿಲಾರ್ದಾಗೆ ಬರಿಬೇಕಾಗುತ್ತೆ. ಅದಕ್ಕೆ ನನಗೆ ಇಷ್ಟು ಪಾಯಿಂಟ್ಸ್ ಆದರೆ ಸಾಕು ಕಲಿಸ್ಲಿಕ್ಕೆ, ನಾನು ಇಷ್ಟು ಬರ್ಕೊಟ್ಟಿದ್ದೀನಿ. ಸೊ ಬಿ ಕೇರ್ಫುಲ್ ಆ್ಯಂಡ್ ಟ್ರೈ ಟು ನೋಟ್ ದೀಸ್ ಪಾಯಿಂಟ್ಸ್. 3 stories of Mara. In the first story, what happens? In the first story, Mara goes to the forest to bring bamboo shoots. Bamboo shoots, bamboo, ಎಳೆ bamboo, which a dish is prepared by that bamboo, tender ones of a bamboo shoot is that, and which is used to prepare dish, which is illegal now. We cannot bring that, cut in the forest and bring that. It is illegal.
So we cannot bring it now, but don't try it. But many a times some people come to sell these bamboo shoots. ಮಾರಾನು ಹಾಗೆ ಅವಾಗೆಲ್ಲ ಬ್ರಿಟಿಷರಿದ್ದರು ಆ ಟೈಮ್ನಲ್ಲಿ ಈ ಸ್ಟೋರಿ ನಡಿಬೇಕಾದ್ರೆ. ಅವಾಗೆಲ್ಲ ಏನಾಯಿತು, ಮಾರಾ ಹ್ಯಾಡ್ ಬೀನ್ ಟು ದ ಫಾರೆಸ್ಟ್ ಟು ಬ್ರಿಂಗ್ ಬಾಂಬೂ ಶೂಟ್ಸ್. ವಾಟ್ ಹ್ಯಾಪನ್ಡ್ ದಟ್ ಟೈಮ್, ಮಾರಾ ವಾಸ್ ಕಟಿಂಗ್ ಅ ಬಾಂಬೂ ಶೂಟ್ ಆ್ಯಂಡ್ ಹೀಸ್ ಹ್ಯಾಂಡ್ ಗಾಟ್ ಹರ್ಟ್ ವಿತ್ ಅ ಸಿಕ್ಕಲ್. ಆ ಕಂದ್ಲಿಯನ್ನು ತೊಗೊಂಡವನು ಕೆತ್ತಬೇಕಾದ್ರೆ ಕೈಯನ್ನು ಕಟ್ ಮಾಡ್ಕೊಂಡ್ಬಿಟ್ಟ ಮಾರಾ. He started bleeding, blood ran fast. He started bleeding, his hand started bleeding. Immediately his friends came to his help, and one of his friends, what he did, he opened his lungi and cut a piece of lungi and bandaged to Mara's hand. Bandage or woven to the hand or tied to the hand. ಅದು ಬ್ಯಾಂಡೇಜ್ಡ್ ನೆನಪು ಬರಲಿಲ್ಲ ಅಂದರೆ ಟೈಡ್ ಟು ದ ಹ್ಯಾಂಡ್. ಒನ್ ಆಫ್ ಮಾರಾಸ್ ಫ್ರೆಂಡ್ ಕಟ್ ಹೀಸ್ ಓನ್ ಲುಂಗಿ, ಅ ಪೀಸ್ ಆಫ್ ಲುಂಗಿ ಆ್ಯಂಡ್ ಟೈಡ್ ಇಟ್ ಟು ಮಾರಾಸ್ ಹ್ಯಾಂಡ್. Mara was badly bleeding. He was taken to the white doctor, a British doctor, who was in Hulihindalu, name of a place. Hulihindalu, ನೇಮ್ ಆಫ್ ಅ ಪ್ಲೇಸ್. 1 ಮಾರ್ಕಿಗೆ ಅದಕ್ಕೆ ಅಂಡರ್ಲೈನ್ ಮಾಡಿದ್ದೀನಿ, ಇಂಥದ್ದೆಲ್ಲ ಬರೆದಿಟ್ಟಿರ್ತೀನಿ. ಹೂ ಇಸ್ ದ ಡಾಕ್ಟರ್? ವೈಟ್ ಡಾಕ್ಟರ್ ಆಟ್ ಹುಳಿಹಿಂಡಲು. ಹಿ ವಾಸ್ ಟೇಕನ್ ಟು ದ ವೈಟ್ ಡಾಕ್ಟರ್ ಆಟ್ ಹುಳಿಹಿಂಡಲು. ದೇರ್ white doctor came with all the medicines, antibiotics and cream and the bandage to just dress this fellow's Mara's wound. He brought bandage, medicine, everything, and sat there and opened the piece of lungi which was tied to Mara's wound. So that was woven there. So he opened the lungi because in a hurry, illi enagittu antandre, in a hurry, illi when somebody brought somebody came and tied that piece of lungi to Mara's hand. Someone came with a leaf and first placed the leaf on his wound and tied the piece of lungi. So after that ಏನಾಯಿತು, he was taken to the doctor at Hulihindalu. White doctor opened the wound, but for his dismay, surprise, there was no wound at all. Wound ಇರಲಿಲ್ಲ ಅಲ್ಲಿ. There was no wound, no mark, no blood stains on his hand. Surprise. So this was a surprise, and immediately doctor got angry on these people. You foolish people, you are making fun of me, wanted to play a game with me, that you have come here as a patient taking Mara and you are playing a game with me, he thought, and he scolded at them. But Mara immediately caught hold of white man's foot and said, no, you please look at my shirt, blood stains are here, my hand was bleeding badly, and somebody came and applied a leaf first, covered the leaf on my wound, then somebody came with and torn their lungi and tied to my hand, and now you can see that the lungi, piece of lungi is here and the piece of leaf is also here. Doctor was surprised. These English doctors were so brilliant that they wanted to extract the best possibilities what they got around them in the nature. So we Indians, we are very slow in understanding and slow in innovations, but these English people, see there what they did, what he did now. He immediately requested Mara, told Mara that come along with me, show me that leaf, a plant which gives such leaf, and I will give you my whole estate. I am going to give my estate to you itself, so you show this plant to me. And what Mara did, he was very happy. He took Mara and his friends, took him to the spot where Mara was wounded. ಅವನ ಕೈಯಲ್ಲಿ ನೋವಾಗಿತ್ತು, ಆ ಸ್ಪಾಟಿಗೆ ಕರ್ಕೊಂಡು ಹೋದರು. ಅಲ್ಲಿ ನೋಡ್ತಾರೆ, ಹುಡುಕ್ತಾರೆ, ಸಿಗೋದೇ ಇಲ್ಲ. They searched a lot to find where that plant was. They had that sample with them. White doctor was holding that leaf with him. Show me this plant, show me this plant, I want this plant, I am ready to give you the whole estate. He was ready to give this estate to Mara. And
Mara and his friends couldn't find this plant, and white doctor gets very wild and scolds these fellows like anything, and he warned that he will shoot this Mara. He is a foolish fellow and he has bluffed this white doctor, so he was ready to shoot that fellow Mara. At the same time, Mara crying requested, "Sir, I am very sorry, I couldn't find, because somebody in a hurry took some plant and applied to my hand, and we cannot make out which plant was that." So everything was in vain now. White doctor was so upset that he comes away from that place. He pushed Mara, "Go out, get out from my sight," he said, and sent him away, and he too returned to his home. And one fine day, while Mara was telling this story to the narrator, Mara told that even the mongoose and the cockle, they used these leaves when they fought with a snake. Mara ಹೇಳ್ತಾನೆ ನರೇಟರ್ಗೆ, ಏನಂತ ಹೇಳ್ತಾನೆ, ಮುಂಗುಷಿ ಯಾವಾಗ ಸ್ನೇಕ್ ಜೊತೆ ಫೈಟ್ ಮಾಡ್ತದೆ ಅವಾಗ ದೇ ಯೂಸ್ ದೀಸ್ ಲೀಫ್. That leaf, what leaf is that? Nobody knows. Mara cannot explain and Mara cannot show that leaf. And narrator is very much interested. He wants to note it, and he wants to make those things get enlightened to the coming people. But this fellow Mara couldn't tell anything, and he said that even when mongoose fight with a snake, even mongoose chew that leaf and survive from the wound. So ಈ ಥರ ಕಥೆಯನ್ನು ಕಟ್ತಾನೆ. ದಿಸ್ ಈಸ್ ದ ಎಂಡ್ ಆಫ್ ದ ಫಸ್ಟ್ ಸ್ಟೋರಿ. ವಾಟ್ ಈಸ್ ದ ಸ್ಟೋರಿ? ಏನಾಗುತ್ತೆ, ಮಾರಾ ಬಾಂಬು ಶೂಟ್ ತರ್ಲಿಕ್ಕೆ ಹೋಗ್ತಾನೆ, ಕೈ ಕಟ್ ಮಾಡ್ಕೊಳ್ತಾನೆ. ಕೈ ಕಟ್ ಆದ ತಕ್ಷಣ ಅವನ ಫ್ರೆಂಡ್ಸ್ ಎಲ್ಲರೂ ಬಂದು ಅವನ ಹೆಲ್ಪಿಗೆ ಬರ್ತಾರೆ. ಒಂದು ಲೀಫನ್ನು ಅವನ ಗಾಯಕ್ಕೆ ಹಚ್ತಾರೆ. ಒಬ್ಬನು ಬರ್ತಾನೆ, ಪಂಜಿ ಕಟ್ ಮಾಡಿ ಅವನ್ನ ಉಂಡಿಗೆ ಸುತ್ತಾರೆ. ಸುತ್ತಕೊಂಡು ವೈಟ್ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ. ವೈಟ್ ಡಾಕ್ಟರ್ ಅದನ್ನ ಉಂಡು ತೆಗೆದು ನೋಡಿದಾಗ ಏನೂ ಇರೋದಿಲ್ಲ. ಇದಾದ ತಕ್ಷಣ ಏನಾಗುತ್ತೆ, ಹಿ ವಾಸ್ ಸರ್ಪ್ರೈಸ್ಡ್, ಹಿ ಸ್ಕೋಲ್ಡೆಡ್ ಅಟ್ ದೆಮ್, ಸರ್ಪ್ರೈಸ್ ಆಗುತ್ತೆ. ಅವಾಗ ಅವನು ಈ ಲೀಫನ್ನು ನನಗೆ ಪ್ಲ್ಯಾಂಟನ್ನು ತೋರಿಸಿಕೊಡಿ, ನಾನು ನಿಮಗೆ ನನ್ನ ಎಸ್ಟೇಟನ್ನೇ ಬರೆದು ಕೊಡ್ತೀನಿ, ನಿಮಗೆ ಕೊಟ್ಟುಬಿಡ್ತೀನಿ ನನ್ನ ಎಸ್ಟೇಟನ್ನು, ಆ ಪ್ಲ್ಯಾಂಟನ್ನು ತೋರಿಸ್ರಿ, ಆ ಎಲೆ ಯಾವುದು ಅನ್ನೋದನ್ನು ನನಗೆ ತೋರಿಸ್ರಿ ಸಾಕು ಅಂತ ಹೇಳ್ತಾನೆ. ಅಡವಿಗೆ ಹೋಗ್ತಾರೆ. ಮಾರಾ ಅವನ ಫ್ರೆಂಡ್ಸ್ ಹುಡುಕ್ತಾರೆ, ಅಲ್ಲಿ ಏನೂ ಸಿಗೋದಿಲ್ಲ, ಅದು ಏನೂ ಸಿಗೋದಿಲ್ಲ. ಅವಾಗ ವೈಟ್ ಮ್ಯಾನ್ ಸಿಟ್ಟಿಗೆದ್ದು ಮಾರನ್ನ ದೂಡಿ ಗೆಟ್ ಔಟ್ ಅಂತಂದು ಹೋಗಿಬಿಡ್ತಾನೆ ಮನೆಗೆ. ಅವಾಗ ಮಾರಾ ಹೇಳ್ತಾನೆ, ನರೇಟರ್ಗೆ ಹೇಳ್ತಾ ಇರ್ತಾನೆ, ನೋಡಿ ಈ ಪ್ಲ್ಯಾಂಟ್ ಎಷ್ಟು ಒಳ್ಳೆಯದು ಅಂತಂದರೆ ಇವನ್ ಮುಂಗ್ಸಿ ಕೂಡ ಹಾವಿನ ಜೊತೆಗೆ ಹೊಡೆದಾಡಿದಾಗ ಅದನ್ನೇ ತಿಂದು ಬದುಕ್ತದೆ, ಅದು ಸರ್ವೈವ್ ಆಗ್ತದೆ. ದಿಸ್ ಈಸ್ ಹೌ ಫಸ್ಟ್ ಸ್ಟೋರಿ ಗೋಸ್ ಆನ್. ಆ್ಯಂಡ್ ವಾಟ್ ಹ್ಯಾಪನ್ಸ್ ಇನ್ ದ ಸೆಕೆಂಡ್ ಸ್ಟೋರಿ ನೌ? These Mara's stories are away from reality. We cannot believe them. Narrator keeps telling this every now and then too he keeps on collecting the information whatever he gets, because one or the other day it might be helpful to somebody else. So in this way the narrator is very much interested to know, to come to the end of it and try to know what is the fact, real fact. But Mara tells such stories and everything goes in vain. ಅವಾಗ ಸೆಕೆಂಡ್ ಸ್ಟೋರಿ ಸ್ಟಾರ್ಟ್ ಮಾಡ್ತಾನೆ. ಮಾರಾ ಹ್ಯಾಡ್ ನೋ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್. ರೈಟ್ ಸೈಡ್ ಮೌತ್, ಒಂದು ಸೈಡ್ ಅವನಿಗೆ ಹಲ್ಲೇ ಇರಲಿಲ್ಲ ಮಾರನಿಗೆ. ಮಾರಾ ಹ್ಯಾಡ್ ನೋ ಟೀತ್ ಆನ್ ದ ರೈಟ್ ಸೈಡ್. ಆ್ಯಂಡ್ ನರೇಟರ್ ಆಸ್ಕ್ಡ್ ಒನ್ ಫೈನ್ ಡೇ, ವೈ ಯು ಡೋಂಟ್ ಹ್ಯಾವ್ ಟೀತ್ ಆನ್ ದ ರೈಟ್ ಸೈಡ್ ಓನ್ಲಿ? ಬಿಕಾಸ್ ಮೆನಿ ಆಫ್ ದೆಮ್ ಲೂಸ್ their teeth. One here and the other one here, sometimes up and down, ಈ ಥರ ಆಗ್ತಾ ಇರುತ್ತೆ. ಬಟ್ ವೈ ಮಾರಾ ಲಾಸ್ಟ್ ಹಿಸ್ ಟೀತ್ ಓನ್ಲಿ ಆನ್ ದ ರೈಟ್ ಸೈಡ್ ಆಫ್ ದ ಮೌತ್? ರೈಟ್ ಸೈಡ್ ಅಷ್ಟೇ ಇಲ್ಲಲ್ಲಪ್ಪ, ಯಾಕೆ ಅಂತ ಕೇಳ್ತಾನೆ. ಅವಾಗ ಮಾರಾ ಮತ್ತೊಂದು ರೀಲ್ ಬಿಡ್ತಾನೆ. ಮತ್ತೊಂದು ರೀಲ್ ಏನದು? ಮತ್ತೊಂದು ಸ್ಟೋರಿ. ಅದನ್ನು ಸುಳ್ಳು ಅನ್ಲಿಕ್ಕೆ ಬರೋದಿಲ್ಲ. ವಿ ಕೆನಾಟ್ ಸೇ ದ್ಯಾಟ್ ಬಿಕಾಸ್ ಇಟ್ ಈಸ್ ಇನ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ವಾಟ್ ಈಸ್ ಗಿವನ್ ದೇರ್ ಇನ್ ದ ಟೆಕ್ಸ್ಟ್. ಸೊ ಅವನು ನರೇಟ್ರು ನಂಬೋದಿಲ್ಲ, ಆದರೆ ಬರೆದಿದ್ದಾರೆ. ಹೀಗೆ ಮಾರಾ ಹೇಳಿರ್ತಾನೆ, ಅದನ್ನೇ ಬರೆದಿದ್ದಾನೆ. ಸೊ ನಂತರ ಏನಾಗುತ್ತೆ, ಅವನು ಅದಕ್ಕೆ ಒಂದು ಸ್ಟೋರಿ ಹೇಳ್ತಾನೆ. ವಾಟ್ ಡಿಡ್ ಮಾರಾ ಟೆಲ್ ಫಾರ್ ದಿಸ್? ಬಿಕಾಸ್ ಹಿ ಹ್ಯಾಡ್ ನೋ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್. He said once he had laid a trap in the forest to catch rabbits, but
he used to put the trap. This is the practice. They put a trap in the evening, and early morning they go and look at whether they have any catch or not. Catch ಏನಾದರೂ ಬಿದ್ದಿದ್ದಾವೋ ಇಲ್ಲೋ ಅಂತ. ಅವಾಗ ಮಾರ early morning he got up and went to see whether he had any catch in the net, because he had laid a trap. ಬಲೆ ಹಾಕಿರ್ತಾನೆ. ಅವನು ಬೆಳಗ್ಗೆ ಬೇಗನೆ ಹೋಗ್ತಾನೆ ಬಿಫೋರ್ ಸನ್ರೈಸ್, and as soon as he got up from his bed, he didn't brush up, nothing. He straight away went to see the rabbits to his trap, but he had none in them. Yeah, there was no rabbit at all, not even a single rabbit was there in the trap, and he was disappointed, and there was no other choice. He had to go home, so unsatisfied. He was not satisfied by this, and he had to go home without any catch. So before going to home, he thought, anyhow the stream is flowing here, let me brush my teeth and go home. Because as soon as he got up from his bed, he directly went to catch the rabbit, but he had no rabbit in the forest, and he saw the stream, so he thought, let me brush my teeth and go. ಅವನು ಏನು ಅಂತ ವಿಚಾರ ಮಾಡಿದ, ರ್ಯಾಬಿಟ್ ಅಂತೂ ಸಿಗಲಿಲ್ಲ ಬಲೆಯಲ್ಲಿ. ಅವಾಗ ಏನು ಮಾಡ್ತಾನೆ, ಒಂದು ಬ್ರಷ್ ಆದರೂ ಮಾಡ್ಕೊಂಡು ಹೋಗೋಣ ಅಂತ. ಆಗ ಹೀಗೆ ಕೋಲ್ಗೇಟ್ ಬ್ರಷು ಅದೆಲ್ಲ ಇರಲಿಲ್ಲ ಅವಾಗ. ಅವರು ದೇ ಯೂಸ್ ಟು ಪ್ಲಗ್ ಸ್ಮಾಲ್ ಟ್ವಿಗ್ ಆಫ್ ಅ ಪ್ಲ್ಯಾಂಟ್, ಪೀಸ್ ಆಫ್ ಅ ಪ್ಲ್ಯಾಂಟ್, ಆ್ಯಂಡ್ ಬ್ರಷ್ ದೇರ್ ಟೀತ್. ಹಾಗೆ ಒಂದು ಸಿಗುತ್ತೆ ಅಲ್ಲಿ ಒಂದು ನಿಯರ್ ಬೈ ಪ್ಲ್ಯಾಂಟ್. ಹಿ ಟುಕ್ ಒನ್ ಟ್ವಿಗ್, ಸ್ಮಾಲ್ ಟ್ವಿಗ್, ಆ್ಯಂಡ್ ಸ್ಟಾರ್ಟೆಡ್ ಬ್ರಷಿಂಗ್. ಹಿ ಫೌಂಡ್ ಸಾರ್ ಟೇಸ್ಟ್. He experienced sour taste on the right side of his mouth because he was brushing the right side. Immediately he stopped brushing. He took some water from the stream and put in his mouth, gargled it and spit it out. When he spit the water out, all his teeth from the right side trembled down. ಏನಾಯಿತು, ಅವನು ಬ್ರಷ್ ಮಾಡಿದ ತಕ್ಷಣ ಅಲ್ಲೇ ಒಂದು ಗಿಡದ ಟೊಂಗೆಯನ್ನು ತಗೊಂಡು ಬ್ರಷ್ ಮಾಡ್ಕೊಳ್ತಾನೆ. ರೈಟ್ ಸೈಡ್ ಬ್ರಷ್ ಮಾಡ್ತಾ ಇರ್ತಾನೆ. ಸಾರ್ ಟೇಸ್ಟ್, ಹುಳಿ ಟೇಸ್ಟ್ ಬರುತ್ತೆ. ಆವಾಗ ಅವನು ಏನು ಮಾಡಿಬಿಡ್ತಾನೆ, ಇದು ಯಾಕೋ ಟೇಸ್ಟ್ ಸರಿ ಬರ್ತಾ ಇಲ್ಲ ಅಂತಂದು ನೀರು ಮುಕ್ಕಳಿಸಿ ಉಗುಳಿಬಿಡ್ತಾನೆ. ಗಾರ್ಗಲ್ ದ ವಾಟರ್ ಆ್ಯಂಡ್ ಸ್ಪಿಟ್. ನೋಡಿ ಹೇಗೆ ಇಂಗ್ಲೀಷನ್ನು ನೀವು ಕೇಳ್ತಾ ಹೋದರೆ ಹೇಗೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ಆಮೇಲೆ ಆನ್ಸರ್ನ ಬರೀಲಿಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಅವನು ನೀರನ್ನು ಉಗುಳಿಬಿಟ್ಟ ಅಂತ ಅದನ್ನು ಕನ್ನಡದಲ್ಲಿ ಬರೆದುಬಿಟ್ರೆ ಅದಕ್ಕೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಹಿ ಗಾಗಲ್ ದ ವಾಟರ್ ಆ್ಯಂಡ್ ಸ್ಪಿಟ್ ದ ವಾಟರ್ ಔಟ್, ಆ್ಯಂಡ್ ವಿತ್ ದ ವಾಟರ್ ಆಲ್ ದ ಟೀತ್ ಫ್ರಮ್ ದ ರೈಟ್ ಸೈಡ್ ಫೆಲ್ ಡೌನ್. ಇಷ್ಟು ಸಿಂಪಲ್ಲಾಗಿ ಬರೆದುಬಿಟ್ರೆ ನಿಮಗೆ ಮಾರ್ಕ್ಸ್ ಸಿಗ್ತದೆ, ವ್ಯಾಲ್ಯೂ ಪಾಯಿಂಟ್ಸ್ ಅವೆಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ ಹಲ್ಲು ಬಿದ್ದ ತಕ್ಷಣ ಅವನು ಗಾಬರಿ ಆಗ್ತಾನೆ. ಮನೆಗೆ ಹೋಗಿ ಮತ್ತೆ ಅವನು ಸುಮ್ಮನೆ ಮನೆಗೆ ಹೋಗಿಬಿಡ್ತಾನೆ. ಅವಾಗ ನರೇಟರ್ ಕೇಳ್ತಾನೆ, ಹಾಗಿದ್ದರೆ ಆ ಪ್ಲ್ಯಾಂಟನ್ನು ತೋರಿಸ್ತೀಯಾ? ನೋ, ಹಿ ಕುಡಂಟ್ ಶೋ ಇಟ್. ದೆನ್ ಅಟ್ ಲೀಸ್ಟ್ ಡಿಡ್ ಯು ಟ್ರೈ ಎನಿ ಆಫ್ ದ ಪ್ಲ್ಯಾಂಟ್ಸ್? ಹೀಗೆ ಮಾತಿಗೆ ಮಾತು ಬೆಳೀತದೆ. ವೆನ್ ಡಿಡ್ ಯು ಟ್ರೈ ಎನಿ ಆಫ್ ದ ಪ್ಲ್ಯಾಂಟ್ಸ್ ವಿಚ್ ಕುಡ್ ಗಿವ್ ಯು ಲೈಫ್, ವಿಚ್ ಕುಡ್ ಗಿವ್ ಯು ಯೂತ್. ಯಾವಾಗಲೂ ಹರೆ ವಯಸ್ಸಿನಲ್ಲೇ ಇರುವಂಥದ್ದು ಏನಾದರೂ ಪ್ಲ್ಯಾಂಟ್ ಸಿಕ್ಕರೆ ಮಸ್ತಲ್ಲ, ನೀನು ಯಾಕೆ ಟ್ರೈ ಮಾಡಲಿಲ್ಲ ಬೇರೆ ಪ್ಲ್ಯಾಂಟ್ಸನ್ನು ಅಂತ ನರೇಟರ್ ಕೇಳ್ತಾನೆ. ಬಟ್ ಮಾರಾ ಸೇಸ್, ಇಫ್ ಐ ಫೈಂಡ್ ದ ಒನ್ ವಿಚ್ ಕಿಲ್ಸ್ ಮೀ, ದೆನ್ ನೋ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಆ ಥರ ಟ್ರೈ ಮಾಡಬೇಡಿ, ನೀವು ಟ್ರೈ ಮಾಡಬೇಡಿ. ಇದನ್ನು ಓದಿ ನೀವು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್ ಎಟ್ ಆಲ್ ಗುಡ್. ಆ್ಯಂಡ್ ಹಿಯರ್ ವಾಟ್ ಮಾರಾ ಡಿಡ್ ಈಸ್ totally unbelievable, but we have to believe for our purpose. What is our purpose? We have to write this and get marks. So that is more important. Narrator also doesn't believe him. It is far from the belief. So narrator doesn't believe. ಆದರೂ ಕೂಡ ಇವನನ್ನು ಕೇಳ್ತಾನೆ, ನೋಟ್ ಮಾಡ್ಕೊಳ್ತಾನೆ. This is how the second story ends. And in the third story, ಸಿ ಮಾರಾ ಆ್ಯಂಡ್ ಈಸ್ ಫ್ರೆಂಡ್. ಮೂರನೇ ಸ್ಟೋರಿಗೆ ಬಂದಿದ್ದೀವಿ ನಾವು. ಫಸ್ಟ್ ಸ್ಟೋರಿ ಆಯಿತು, ಸೆಕೆಂಡ್ ಸ್ಟೋರಿ ಆಯಿತು. ಫಸ್ಟ್ ಸ್ಟೋರಿನಲ್ಲಿ ಬಾಂಬೂ ಶೂಟ್, ಸೆಕೆಂಡ್ ಸ್ಟೋರಿನಲ್ಲಿ ಬಾಂಬೂ ಶೂಟ್ ಇದೆ ಫಸ್ಟ್ ಸ್ಟೋರಿನಲ್ಲಿ. ಆನಂತರ ವೈಟ್ ಡಾಕ್ಟರ್ ಇದ್ದಾರೆ, ಹುಳಿ ಹಿಂಡಲು ಅಲ್ಲಿ ಹೋಗಿರ್ತಾರೆ. ಹುಳಿ ಹಿಂಡಲು ಈಸ್ ಅ ನೇಮ್ ಆಫ್ ಅ ಪ್ಲೇಸ್, ಕೀಪ್ ದಿಸ್ ಇನ್ ಮೈಂಡ್. ಹಾಗಾಗಿರುತ್ತೆ. ಸೆಕೆಂಡ್ ಸ್ಟೋರಿನಲ್ಲಿ ಮಾರಾ ಹ್ಯಾಡ್ ನೋ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಈಸ್ ಮೌತ್. Second story. And in the third story, what happened? Mara
had been to the forest with his friend to catch barking deer. Mara and his friend had been to the forest. They had laid a trap and they caught a barking deer. ಬಾರ್ಕಿಂಗ್ ಡೀರ್ ಅಂದರೆ ಎಲ್ಲ ಕನ್ನಡ ಮೀಡಿಯಂ ಮಕ್ಕಳಿಗೂ ಗೊತ್ತು. ಇದನ್ನು ಬಾರ್ಕಿಂಗ್ ಡೀರ್ ಅಂತಲೇ ಎಕ್ಸಾಮ್ನಲ್ಲಿ ಇದೇ ಥರ ಬರೀಬೇಕಾಗುತ್ತೆ. ನೀವು ಬಾರ್ಕಿಂಗ್ ಡೀರ್ ಅಂತಲೇ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ವೆರಿ ಗುಡ್ ಫಾರ್ ಯು. ಸೊ ಮಾರಾ caught a barking deer with his friend in the forest. They had laid a trap and they caught one barking deer. They took to the stream. ನೀರಿನ ಜರಿ ಹರಿತಾ ಇತ್ತು, ಅಲ್ಲಿ ತೊಗೊಂಡು ಹೋಗ್ತಾರೆ. ದೇ ಅನ್ಸ್ಕಿನ್ ಇಟ್, ದೇ ಸ್ಕಿನ್ ಇಟ್, ಸ್ಕಿನ್ ಎಲ್ಲ ತೆಗೆದು ಸ್ವಚ್ಛ ಮಾಡ್ತಾರೆ. ದೇ ಕ್ಲೀನ್ ಇಟ್ ಆ್ಯಂಡ್ ರ್ಯಾಪ್ ಇನ್ ಅ ಲೀಫ್. ಅಲ್ಲೇ ನಿಯರ್ ಬೈ ಲೀಫ್. nowadays we use for many of the purposes we use carry bags, but then they had no carry bags. ಏನೇ ರ್ಯಾಪ್ ಮಾಡಬೇಕಂದ್ರೂ ಲೀಫ್ ಪೇಪರ್ ಯೂಸ್ ಮಾಡ್ತಾಯಿದ್ರು. ಸೊ ಮಾರಾ took a nearby leaf and both of them divided the meat and they wrapped in a leaf. ಲೀಫ್ನಲ್ಲಿ ರ್ಯಾಪ್ ಮಾಡ್ಕೋತಾರೆ. ರ್ಯಾಪ್ ಮಾಡಿಕೊಂಡು, ರ್ಯಾಪ್ ಅಂದರೆ ಸುತ್ತಕೊಳ್ಳೋದು, ಮೀಟನ್ನು ಪ್ಯಾಕ್ ಮಾಡ್ಕೊಳ್ಳೋದು. ದೇ ರ್ಯಾಪ್ಡ್ ದ ಮೀಟ್ ಆ್ಯಂಡ್ ವೆಂಟ್ ಹೋಮ್. ಸೊ ಮನೆಗೆ ಹೋದ ಮೇಲೆ ಏನಾಗುತ್ತೆ ಅಲ್ಲಿ ಅಂತಂದರೆ, ವೆನ್ ದೇ ವೆಂಟ್ ಹೋಮ್, his wife was already preparing for this meat because she knew that Mara is going to bring something. So she had prepared masala, she had ground the masala, all the varieties of masalas, and she had kept water for boiling to cook this meat. Everything was ready, and when his wife opened the leaf, that wrapper which was wound on the meat, she was surprised to see that the wild buck ran away. Wild buck, look at this, wild buck. Wild buck is a male, a small male of, it may be a rabbit or a deer, any wild beast, male of any wild animal. So wild buck, ಕನ್ನಡ ಮೀಡಿಯಮ್ದವರು ಇದನ್ನು ವೈಲ್ಡ್ ಬಕ್ ಅಂತಲೇ ನೆನಪಿಟ್ಕೊಳ್ಳಿ. ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸೊ ವೈಲ್ಡ್ ಬಕ್ಕನ್ನು ಅದು ಜೀವಂತ ಆಗಿ ಅಲ್ಲಿ ಜಂಪ್ ಆಗುತ್ತೆ. ಸೊ ವಾಟ್ ಹ್ಯಾಪನ್ಡ್ ವೆನ್ ವೈಫ್ ಓಪನ್ಡ್ ದ ರ್ಯಾಪರ್ ಆಫ್ ಅ ಮೀಟ್ ಫ್ರಮ್ ದ ಲೀಫ್, ಲೈವ್ ವೈಲ್ಡ್ ಬಕ್, ಲೈವ್ ಜೀವಂತ ಲೈವ್ ವೈಲ್ಡ್ ಬಕ್ ಜಂಪ್ಡ್ ಫ್ರಾಮ್ ಹರ್ ಹ್ಯಾಂಡ್ ಆ್ಯಂಡ್ ರ್ಯಾನ್ ಅವೇ. ಮಾರಾ ಸಾ ಇಟ್, ಹಿ ಟ್ರೈ ಟು ಕ್ಯಾಚ್ ಇಟ್, ಸಿಗಲಿಲ್ಲ, ಓಡ್ ಹೋಗ್ಬಿಡ್ತು. ಸೊ ಮಾರಾ ಟ್ರೈ ಟು ಕ್ಯಾಚ್, ಬಟ್ ಇಟ್ ರ್ಯಾನ್ ಅವೇ from that place. So these stories are unbelievable. Every now and then narrator says that these Mara's stories are unbelievable. He cannot believe his stories, Mara's stories. Who is the narrator then? Purnachandra Tejasvi. Keep this in mind. No need to mention his name every now and then. You can call him narrator. Narrator ಇಷ್ಟೆಲ್ಲ ಸ್ಟೋರಿ ಹೇಳ್ತಾ ಇದ್ದಾರೆ. ಸೊ ಅವ್ರು ಏನು ಹೇಳಿದರು, 3 stories ಆಫ್ ಮಾರಾ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಇಂಟ್ರೊಡಕ್ಷನ್ ಕೊಟ್ಟೆ. ಇಂಟ್ರೊಡಕ್ಷನ್ ಅಂದರೆ ಹೇಗೆ ಕ್ರೀಪರ್ಸ್ ಕಾಣ್ತವೆ, ಹೌ ದೇ ಆರ್ ಸೀನ್, ಆ್ಯಂಡ್ ವೈ ಮಾರಾ ಸ್ಕೋಲ್ಡ್ಸ್ ಸಣ್ಣ, ಬಿಕಾಸ್ ಹಿ ಹ್ಯಾಡ್ ಬ್ರಾಟ್ ಎ ಮೆಡಿಸಿನಲ್ ಕ್ರೀಪರ್ಸ್ ಅಲಾಂಗ್ ವಿತ್ ಅದರ್ ಕ್ರೀಪರ್ಸ್, ಅದಕ್ಕೆ ಬೈತಾನೆ. ಆ್ಯಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟೈಯಿಂಗ್ ಅಪ್ ಅ ಕ್ರೀಪರ್ ಟು ಎ ಟ್ರೀ, ಅದನ್ನು ವಿಚಾರ ಮಾಡಿದ್ವಿ. ಆ್ಯಂಡ್ ಸ್ಲೋಲಿ ಹೌ ದೇ ಅಪಿಯರ್, ದೇ ಆರ್ ಸ್ಮಾಲ್ ಲೀವ್ಸ್ ಲೈಕ್ ಬಿಟಲ್ ಲೀವ್ಸ್, ಆ್ಯಂಡ್ they bear fruits, they flower and they bear fruits like bunch like grapes. So ಇಷ್ಟೆಲ್ಲ ನಾವು ವಿಚಾರ ಮಾಡಿದ್ದೀವಿ. they come up in rain and they die up early, but these medicinal creepers are so useful. Because of that Mara tied them to a nearby tree. ಹಾಗೆ now we completed 3 stories of Mara. The narrator had these experiences with Mara, and now other experiences. This is the other part. ಅದಕ್ಕೆ ನಾನು ಈ ಪಾರ್ಟ್ ಬೇರೆ ಮಾಡಿದ್ದೀನಿ, ಈ ಪಾರ್ಟ್ ಬೇರೆ ಮಾಡಿದ್ದೀನಿ. ಮಾರಾನ್ನ ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ ಮೊದಲು ನರೇಟರ್. ಸ್ಟಾರ್ಟ್ ವಿತ್ ಮಾರಾನ್ ಎಕ್ಸ್ಪ್ಲನೇಷನ್ನೇ ಸ್ಟಾರ್ಟ್ ಆಗುತ್ತೆ, ಮಾರಾನ್ ಸ್ಟೋರೀಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಲೆಸನಲ್ಲಿ ಹೀಗೆ ಬರುತ್ತೆ, ಮಾರಾ ಸ್ಟೋರೀಸ್, ಆ್ಯಂಡ್ ದೆನ್ ಅದರ್ ಎಕ್ಸ್ಪೀರಿಯನ್ಸಸ್ ಆಫ್ ಮಾರಾ, ಆಫ್ ದ ನರೇಟರ್, ನಾಟ್ ಮಾರಾ. ಈಗ ಏನಾಯಿತು ಹೇಳಿ,
ದ ನರೇಟರ್ ಸೋಲ್ಡ್ ಈಸ್ ಎಸ್ಟೇಟ್. ಟೈಮ್ ವೆಂಟ್ ಆನ್, 5 ವರ್ಷ 10 ವರ್ಷ ಹೀಗೆ ಹೋಯಿತು. ಟೈಮ್ ವೆಂಟ್ ಆನ್, ಸೋಲ್ಡ್ ಹೀಸ್ ಎಸ್ಟೇಟ್. ದ ನರೇಟರ್ ಸೋಲ್ಡ್ ಈಸ್ ಎಸ್ಟೇಟ್. ಟೈಮ್ ಹೀಗೆ ಹೋಯಿತು. ಮಾರಾನು ಸತ್ತ. ಮಾರಾ ಇಸ್ ಡೆಡ್ ನೌ. ಈಗ ನಮ್ಮ ಸ್ಟೋರಿಯಲ್ಲಿ ಏನಾಯಿತು, ಟೈಮ್ ಭಾಳ ಪಾಸಾಗಿ ಹೋಯಿತು. ಮಾರಾ ಈಸ್ ಆಲ್ಸೋ ನೋ ಮೋರ್. ಮಾರಾ ಈಸ್ ಡೆಡ್. ಆಫ್ಟರ್ ದಿಸ್, ಆಫ್ಟರ್ ಲಾಂಗ್ ಟೈಮ್ ಅಗೇನ್ ನರೇಟರ್ ಸಾ ಅಣ್ಣಪ್ಪ. ಅಪ್ಪಣ್ಣ. ನರೇಟರ್ ಸಾ ಅಪ್ಪಣ್ಣ who was tying the creeper to a nearby tree. Immediately narrator went to flashback where Mara used to tie a creeper to a tree. Mara ಕಟ್ತಿದ್ದ ಕ್ರೀಪರ್ನ ಗಿಡಕ್ಕೆ. ಆದರೆ ಇಲ್ಲೇನಾಯ್ತು, ಈಗ ಅಪ್ಪಣ್ಣ ಕಟ್ತಾ ಇದ್ದಾನೆ. ಇದನ್ನು ನೋಡಿ ಮತ್ತೆ ಇವರು ಪೂರ್ಣಚಂದ್ರ ತೇಜಸ್ವಿ ನರೇಟರ್ ಆಸ್ಕ್ ಅಪ್ಪಣ್ಣ, ವೈ ಯು ಆರ್ ಟೈಯಿಂಗ್ ದೀಸ್ ಕ್ರೀಪರ್ಸ್ ಟು ಅ ಟ್ರೀ? He too gave the same answer, that whenever we need them, we may not find them. Because of that, we are tying up to a tree. ಅವಾಗ ಹೇಳ್ತಾನೆ, then what is the value of this medicinal plant? Can you explain? Narrator asked. What narrator asked? Narrator ಏನು ಕೇಳ್ತಾರೆ, ನಿಮಗೆ ಇದ್ರ ವ್ಯಾಲ್ಯೂ ಏನಾದರೂ ಗೊತ್ತಿದೆಯೇನಪ್ಪ ಅಪ್ಪಣ್ಣ? ಇದ್ರ ವ್ಯಾಲ್ಯೂ ಗೊತ್ತಿದೆನಾ ಅಂತ ಕೇಳಿದಾಗ, ವಾಟ್ ಅಪ್ಪಣ್ಣ ಸೇಸ್, if you squeeze these leaves in a milk becomes hard like rubber. Can you imagine such things? Appanna said this, and immediately narrator thought, let me experiment these things. And he went to a plant pathologist, his friend, plant pathologist who study about plants. Plant pathologist Chandru, CHANDRU, plant pathologist Chandru. ಅಲ್ಲಿ ಹೋಗಿ ನರೇಟರ್ ಡಿಸ್ಕಸ್ ಮಾಡ್ತಾರೆ. he went on discussing. So our Appanna says that if we squeeze these leaves in a milk becomes hard. So this experiment was to be conducted now. They both thought of conducting this experiment, but other friends of Chandru's, they scolded at them, see, why you are spoiling your brain with all those useless things? They are foolish, and don't be foolish. You people are wise enough, try to understand. They are already foolish people, village people, and why you want to waste a liter of milk experimenting all these things? But narrator and Chandru decided to conduct an experiment, and they conducted the experiment. Conduct ಮಾಡೇ ಬಿಡ್ತಾರೆ. ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೇ ಬಿಡ್ತಾರೆ. ಏನು ಮಾಡ್ತಾರೆ, ದೇ ಬ್ರಾಟ್ ಅ ಲಿಟರ್ ಆಫ್ ಮಿಲ್ಕ್ ಆ್ಯಂಡ್ ದೇ ಗ್ರೌಂಡ್ ಇನ್ ಅ ಮಿಕ್ಸರ್ ದೀಸ್ ಲೀವ್ಸ್. ಆ ಲೀವ್ಸನ್ನು, ದೀಸ್ ಲೀವ್ಸ್ ದೇ ಟುಕ್ ದೋಸ್ ಕ್ರೀಪರ್ಸ್ ಲೀವ್ಸ್, ದೇ ಗ್ರೌಂಡ್ ಇನ್ ಅ ಮಿಕ್ಸರ್ ಆ್ಯಂಡ್ ಸ್ಕ್ವೀಸ್ಡ್ ದ ಜ್ಯೂಸ್ ಇನ್ ದ ಮಿಲ್ಕ್ ಆ್ಯಂಡ್ ಕೆಪ್ಟ್ ಫಾರ್ ಸಮ್ ಟೈಮ್. ಸ್ವಲ್ಪ ಹೊತ್ತು ಬಿಡ್ತಾರೆ. ಆ ಮಿಲ್ಕ್ನಲ್ಲಿ ಜ್ಯೂಸನ್ನು ಸ್ಕ್ವೀಸ್ ಮಾಡಿ ಹಿಂಡಿ ಆ ಜ್ಯೂಸ್ ಬಿದ್ದ ಮೇಲೆ ಸ್ವಲ್ಪ ಹೊತ್ತು ಬಿಡ್ತಾರೆ. ಸೊ ದೇ ವೇರ್ ವಾಚಿಂಗ್ ದ್ಯಾಟ್ ಮಿಲ್ಕ್ ಫಾರ್ ಸಮ್ ಟೈಮ್, ಆ್ಯಂಡ್ ಆಫ್ಟರ್ ದ್ಯಾಟ್ ದೇ ಸಾ ದೇರ್ ವಾಸ್ ನೋ ಚೇಂಜ್ ಇನ್ ದ ಮಿಲ್ಕ್. ದೇರ್ ವಾಸ್ ನೋ ಚೇಂಜ್ ಆಗಲಿಲ್ಲ. ಅವನು ಅಪ್ಪಣ್ಣ ಏನು ಹೇಳಿದ, ದ ಮಿಲ್ಕ್ ಟರ್ನ್ಸ್ ಹಾರ್ಡ್ ಲೈಕ್ ರಬ್ಬರ್, ಬಟ್ ದೇರ್ ವಾಸ್ ನೋ ಚೇಂಜ್. ದೇ ಥಾಟ್ ಆಫ್ ಥ್ರೋಯಿಂಗ್ ದ ಮಿಲ್ಕ್, ಆ್ಯಂಡ್ ನರೇಟರ್ took the milk to throw them away, because they cannot use that milk, because already they have squeezed that leaf juice, they have squeezed the leaves in that milk. So ಅವಾಗ ಅದು ಹಾಲು ಕೆಟ್ಟು ಹೋಗಿರೋದು, ಅದು ಯೂಸ್ ಆಗೋದಿಲ್ಲ. ತಗೊಂಡು ಚೆಲ್ಲಕ್ಕೆ ಅಂತ ಹೋಗ್ತಾರೆ, ಅದು ಹಾರ್ಡ್ ಆಗಿಬಿಟ್ಟಿದೆ ಈಗ. ವೆನ್ ನರೇಟರ್ ಸಾ ದ ಮಿಲ್ಕ್, ಇಟ್ ವಾಸ್ ಹಾರ್ಡ್ ಲೈಕ್ ರಬ್ಬರಿ. ಹಿಡಿದು ನೋಡಿದರೆ ರಬ್ಬರ್. ಈಗ ನೀವೆಲ್ಲ ಕೇಕ್ ಕಟ್ ಮಾಡ್ತಾಯಿದ್ದೀರಿ, ಹೇಗೆ ಮೌಲ್ಡ್ನಲ್ಲಿ ಬಂದಿರುತ್ತೆ ನೋಡಿ ಕೇಕ್, ಹೀಗೆ ಟಚ್ ಮಾಡಿದರೆ ರಬ್ಬರಿ ಅನಿಸುತ್ತೆ. ಅದೇ ಥರ ಇದು ರಬ್ಬರಿ ಆಗಿಬಿಟ್ಟಿತ್ತು. ಆ್ಯಂಡ್ ವೆನ್ ದೇ ಟುಕ್ ದ್ಯಾಟ್ ಮಿಲ್ಕ್ ಫ್ರಮ್ ದ ವೆಸಲ್, ಇಟ್ ವಾಸ್ ಆಫ್ ದ ಸೇಮ್ ಮೌಲ್ಡ್ ಅದೇ ಥರ, ಹೀಗೆ ಕೇಕ್ ಹೇಗೆ ಬೀಳುತ್ತೆ ಒಂದು ಮೌಲ್ಡ್ನಲ್ಲಿ, ಅದೇ ಥರ ಬಂದು ಬಿತ್ತು. ಹೀಗೆ ಹಿಡಿದ್ರೆ ರಬ್ಬರಿ ಬೈ ಫೀಲಿಂಗ್ ಇಟ್, ಟಚಿಂಗ್ ಇಟ್. ಟಚ್ ಮಾಡಿ ನೋಡಿದರೆ ರಬ್ಬರಿ ಆಗ್ತಾಯಿದೆ. ಸೊ ದೇ ಕೇಮ್ ಟು ನೋ ದ್ಯಾಟ್ ದ ಲೀವ್ಸ್ ಹ್ಯಾವ್ ಸಮ್ ವ್ಯಾಲ್ಯೂ. ದೇ
believed Appanna. Narrator believed Appanna. At least they could do this experiment and know that some sense is there with these medicinal plants. ಏನೋ ಒಂದು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ, ಏನೋ ಒಂದು ವ್ಯಾಲ್ಯೂ ಇದೆ ಅಂತ ಗೊತ್ತಾಯಿತು. ಆದರೆ slowly as the time goes on, these are other experiences of the narrator ಹೀಗೆ ಎಕ್ಸ್ಪೀರಿಮೆಂಟ್ಸ್ ಮಾಡ್ತಾ ಹೋಗ್ತಾರೆ, ಎಕ್ಸ್ಪೀರಿಯನ್ಸ್ ವಿತ್ ಅದರ್ ಪೀಪಲ್. ಈ ಅಪ್ಪಣ್ಣ ಆಯಿತು, ನೆಕ್ಸ್ಟ್ ಹೀ ಸ್ಟಾರ್ಟ್ಸ್ ಎಕ್ಸ್ಪೀರಿಯನ್ಸಿಂಗ್ ವಿತ್ ಕೃಷ್ಣ. ನಾವು ಹೂ ಈಸ್ ಕೃಷ್ಣ? a farm hand, a helping hand who was working in narrator's estate. Krishna was a farm hand ಕೆಲಸಗಾರನು. So Krishna had stopped working in the field, and after a long time, because narrator sold his estate, ಅದಾಯಿತು, ಮಾರಾಸತ್ತ ಆ್ಯಂಡ್ ಅಪ್ಪಣ್ಣನ ಭೇಟಿ ಆದರು. ಮತ್ತೊಂದಿಷ್ಟು 1-2 ವರ್ಷ ಹೋದ್ಮೇಲೆ ಕೃಷ್ಣನ ಭೇಟಿ ಆಗ್ತಾರೆ. ಕೃಷ್ಣ had stopped working in the farm and had started running auto rickshaw ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇವನು ಯಾಕಪ್ಪ ಇಷ್ಟು ಸ್ಟ್ರಾಂಗ್ ಇದ್ದ, ಇವನು ಎಷ್ಟು ವೀಕಾಗಿ ಕಾಣ್ತಾ ಇದ್ದಾನೆ, ಆಟೋ ಓಡಿಸ್ತಾ ಇದ್ದಾನೆ. ವೈ ದಿಸ್ ಫೆಲೋ ಈಸ್ ರನ್ನಿಂಗ್ ಆನ್ ಆಟೋ? ಹಿ ಆಸ್ಕ್ಡ್ ದಿಸ್ ಫೆಲೋ ಬಿಕಾಸ್ ಹಿ ವಾಸ್ ಲುಕಿಂಗ್ ಪೇಲ್, ಬಿಕಾಸ್ ಹಿ ವಾಸ್ ಸಫರಿಂಗ್ ಫ್ರಾಮ್ ಪೈಲ್ಸ್. ಕೀಪ್ ದಿಸ್ ಇನ್ ಮೈಂಡ್, ಹಿ ವಾಸ್ ಸಫರಿಂಗ್ ಫ್ರಾಮ್ ಪೈಲ್ಸ್. ಸೊ ಹಿ ವಾಸ್ ಸಫರಿಂಗ್ ಫ್ರಾಮ್ ಪೈಲ್ಸ್. ಅವನಿಗೆ ಪೈಲ್ಸ್ ಆಗಿಬಿಟ್ಟಿದೆ. ಬಟ್ ಡಾಕ್ಟರ್ಸ್ ಸೇಡ್, ಈಗ ಸಿ ಇನ್ ಮೆಡಿಸಿನ್ there are 3 types. One is homeopathy, one is Ayurvedic, the other one is allopathy. Homeopathy, where the medicine is prepared at home itself. Household items ತೊಗೊಂಡು ಟರ್ಮರಿಕ್, ಜಿಂಜರ್, ಗಾರ್ಲಿಕ್ ಇಂಥದ್ದೆಲ್ಲ ತೊಗೊಂಡು ಒಂದು ಮೆಡಿಸಿನ್ ಮಾಡ್ಕೊಳ್ತಾರೆ. ಅದು ಈಗ ಕರೋನಾ ಟೈಮ್ನಲ್ಲಿ ನಿಮಗೆಲ್ಲ ಗೊತ್ತಿದೆ ಹೇಗೆ ಹೋಮಿಯೋಪತಿ ವರ್ಕ್ ಆಗ್ತಾಯಿದೆ ಅಂತ. ಎಲ್ಲರೂ ಕಷಾಯನ ಕುಡಿದು ಕರೋನಾ ಬಗ್ಗೆ ಎಲ್ಲರೂ ಮಾತಾಡಾಯಿತು. ಕರೋನಾ ಅಂತಂದರೆ ನಮಗೆ ಮೈ ಜುಮ್ ಅನ್ನುತ್ತೆ, ಅದ್ರ ವಿಷಯ ಬೇಡನೇ ಅನಿಸಿಬಿಡುತ್ತೆ, ಅಷ್ಟು ಬೇಜಾರಾಗಿಬಿಟ್ಟಿದೆ. ಹಾಗೆ ಇಲ್ಲೇನಾಯಿತು, ಈಗ ಹೋಮಿಯೋಪತಿ ಆಯಿತು. ಆಮೇಲೆ ಆಯುರ್ವೇದಿಕ್ ಅಂದರೆ ಗಿಡ ಮೂಲಿಕೆಗಳನ್ನು ಯೂಸ್ ಮಾಡಿ, ಆಯುರ್ವೇದಿಕ್ ವಿಚ್ ಈಸ್ ಡನ್ ಬೈ ಯೂಸಿಂಗ್ herbs and roots of these plants, Ayurvedic medicine. And third one is allopathy, which is English medicine, which is used by which is prepared by using chemicals. These are the 3 things. But here Krishna was suffering from piles, and narrator thought that if this fellow goes to the hospital, that doctor is going to advise him for surgery. Surgery ಮಾಡ್ತಾರ ಡಾಕ್ಟರ್. So doctor is going to advise him for surgery. So what narrator thought, he might need some money and gave some money to Krishna. He went to doctor and he came home. He met the narrator telling that the doctor is advising me to go undergo surgery, and he has to stay there in hospital for few days, and after that he has to take many days rest. So this was the procedure. Allopathy hobitre, this is the procedure. English medicine is of this kind. So we know the importance now of these homeopathy and Ayurvedic medicines. So he was suffering from piles, but he thought at this moment, Krishna ಏನು ವಿಚಾರ ಮಾಡ್ತಾನೆ, Krishna thought of going to ಮಲಯಾಳಿ ಸಾಧು ಅಂತ ಒಬ್ಬರು ಇರ್ತಾರೆ, ಸ್ವಾಮೀಜಿ. ಅವರು ಮೆಡಿಸಿನ್ ಕೊಡ್ತಾ ಇರ್ತಾರೆ. ದ್ಯಾಟ್ ಮಲಯಾಳಿ ಸಾಧು ಯೂಸ್ ಟು ಗಿವ್ ಸಮ್ ಮೆಡಿಸಿನ್ಸ್ ಟು ದೀಸ್ ಪೀಪಲ್, ಪ್ರಿಸ್ಕ್ರೈಬಿಂಗ್ ಸಮ್ ಮೆಡಿಸಿನ್ಸ್ ಆಫ್ ವಿಚ್ ಆರ್ ಅವೈಲಬಲ್ ಇನ್ ದ ನೇಚರ್ ಇಟ್ ಸೆಲ್ಫ್. ಫಾರೆಸ್ಟ್ನಲ್ಲಿ, ಅಲ್ಲಿ ನೇಚರ್ನಲ್ಲಿ ಏನು ಸಿಗುತ್ತೆ ಆ ಮೆಡಿಸಿನ್ ಮಲಯಾಳಿ ಸಾಧು ಕೊಡ್ತಾಯಿದ್ರು. ಈ ಮಲಯಾಳಿ ಸಾಧು ಯಾರು? ಹಿಂದೆ ಒಮ್ಮೆ ಕೃಷ್ಣನಿಗೆ ಟ್ರೀಟ್ ಮಾಡಿದ್ರು. ಕೃಷ್ಣನಿಗೆ ಏನಾಗಿತ್ತು? ಬಾಯ್ಲ್ಸ್ ಆಗಿತ್ತು. ಮೈ ತುಂಬೆಲ್ಲ ಬಾಯ್ಲ್ಸ್, ಗುಳ್ಳಿ ಆಗಿತ್ತು, ಹೀಟಾಗಿ ಕೃಷ್ಣನಿಗೆ. ಆ ಹೀಟ್ ಆದಾಗ, ಮೈ ತುಂಬೆಲ್ಲ ಗುಳ್ಳಿ ಆದಾಗ, ಬಾಯ್ಲ್ಸ್ he was suffering from boils all over his body, and at that moment Malayali sadhu had asked him, he had given a bark of a tree, bark, BARK, bark of a tree, ಒಂದು ಗಿಡದ ಒಂದು ತೊಗಟೆಯನ್ನು ಕೊಟ್ಟು ಅವರು ಹೇಳ್ತಾರೆ, you go home, mix up with a duck's egg, duck, ಬಾತ್ಕೋಳಿ ಎಗ್
duck's egg and take this medicine for 10 days. Bark of a tree has to be cut into pieces, make a powder of it and mix it with duck's egg and take for 10 days. Your boils will go away. He took for 10 days and till date Krishna had no boils at all in his life. ಅವಾಗ ಬಾಯ್ಲ್ಸ್ ಬಂದಿದ್ದು, ಕೃಷ್ಣ ಅವನಿಗೆ ಬಾಯ್ಲ್ಸ್ ಎಲ್ಲ ಆಗಿತ್ತು, ಮೈ ಮೇಲೆಲ್ಲ ಗುಳ್ಳೆಗಿತ್ತು. ಆದರೆ ಈಗ ಇಲ್ಲ, ಯಾವಾಗೂ ಬರಲಿಲ್ಲ ಅದು. ಅವಾಗ ಮಲಯಾಳಿ ಸಾಧು ಏನು ಒಂದು ಟ್ರೀಟ್ಮೆಂಟ್ ಕೊಟ್ಟರು, ಬಾರ್ಕ್ ಆಫ್ ಅ ಟ್ರೀ ವಿತ್ ಡಗ್ಸ್ ಎಗ್, ಆಲ್ ವ್ಯಾನಿಶ್ಡ್. ಅವಾಗಿನಿಂದ ಇಲ್ಲಿವರೆಗೆ ಅವನಿಗೆ ಏನೂ ತೊಂದರೆ ಆಗಲಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಈ ಪೈಲ್ಸಿಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ, ಈ ಪೈಲ್ಸಿಗೆ ಮಲಯಾಳಿ ಸಾಧು ಕಡೆನೇ ಹೋಗ್ತೀನಿ ಅಂತಂದು ಅವನು ನರೇಟ್ರಿಗೆ ಹೇಳಿ ಮಲಯಾಳಿ ಸಾಧು ಕಡೆ ಹೋಗ್ತಾನೆ. he goes to Malayali sadhu and there he was too old by this time. Years had passed, many years have passed, and by this time this Malayali sadhu is too old to go to the forest and bring the medicine from the forest. He advised, I will give you some medicine, you take these treatments for few days, that is 5 days. So ಅಲ್ಲಿ ಬಾಯ್ಲ್ಸಿಗೆ ಎಷ್ಟಿತ್ತು, 10 days. Bark of a tree with duck's egg, 5 days. Boils vanished. ಈಗ ಇದಕ್ಕೊಂದು ಮೆಡಿಸಿನ್, ಪೈಲ್ಸ್. ಫಾರ್ ಪೈಲ್ಸ್ ವಾಟ್ ದಿಸ್ ಮಲಯಾಳಿ ಸಾಧು, ಸಿ ನಾನು ಹಗಲಲ್ಲೇ ರಿಪೀಟ್ ಮಾಡ್ತೇನೆ ಇಂಪಾರ್ಟೆಂಟ್ ವರ್ಡ್ಸ್. ಮಲಯಾಳಿ ಸಾಧು, ಬಾಯ್ಲ್ಸ್, duck's egg and bark of a tree for boils. And ಪೈಲ್ಸಿಗೆ Malayali sadhu is giving him some prescription, that is he has to find out tuberous root in the forest, tuberous root in the forest and mix it with the milk and take for only 5 days. Just 5 days ನೀನು ಟ್ಯೂಬರಸ್ ರೂಟನ್ನು ಮಿಲ್ಕ್ ಜೊತೆಗೆ ಮಿಕ್ಸ್ ಮಾಡಿ ತಗೊಂಡ್ರೆ ಯುವರ್ ಪೈಲ್ಸ್ ವಿಲ್ ಬಿ ವ್ಯಾನಿಶ್ಡ್. Krishna was so happy that he wanted to examine this, test this. As Malayali sadhu was too old, he only prescribed, he gave the description of the creeper, how it looked, and Krishna listened to it and he was going in search of this root. Same time narrator also accompanied him and he showed him where the creepers were, because this Appanna and Mara would used to try those creepers to a nearby tree. Tree kade karkondu hogtare. Then Krishna got those creepers and they dig the root of those creepers and found tuberous roots. Though the creepers are dead by this time, but the roots are of very good value. So Krishna took those roots, mixed with milk and took it for 5 days, and Krishna was cured by piles. He was normal by this time and he was so happy, and he stopped running auto rickshaw and started working in a farm again. So he was so happy. Narrator was so happy because Krishna could cure his piles spending very little, and the procedure is also so simple, very simple procedure. He could come out from piles, and nowadays we spend thousands of rupees to come out of these diseases. Not only thousands, even in lakhs. So be careful about this. Narrator also wanted to try this tuberous root. Keep this in mind. Tuberous root. Narrator also wanted to try this, and he took the same tuberous root because he used to have heel pain. His heel would used to pain every now and then, and whenever he walked more, he used to get a swell on his heel, and because of this he took this tuberous root mixed with milk and took it once, and he was relaxed after few days. He practiced it and he too was away from that pain. So in this way narrator also becomes very happy. But Chew Lies is not clear here, but narrator says that these are the experiences which I experienced roundabout in the area here, and after this
narrator says that Malayali Sadhu was old, because of that he gave the prescription of the medicine. Other doctors, such doctors never give their secrets to anybody, because these doctors, not MBBS doctors, these native doctors believed that if they tell the secret of the medicine, how it works to other people, the medicine loses its potency. 1 mark ಆನ್ಸರ್ ಇದು ಭಾಳ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ನೇಟಿವ್ ಡಾಕ್ಟರ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ, ನಂತರ ಓದ್ರಿ. ಸೊ ಏನಂತ ಹೇಳ್ತಾರೆ, ನೇಟಿವ್ ಡಾಕ್ಟರ್ಸ್, ಇಫ್ ದೇ ಟೆಲ್ ದ ಸೀಕ್ರೆಟ್ ಆಫ್ ದೀಸ್ ಮೆಡಿಸಿನ್ಸ್ ಟು ಎನಿಬಡಿ, it loses, the medicinal plant loses its potency. In this way the lesson ends. Now I have given the detailed explanation of this story. We have studied, I didn't read the lesson, we have studied this lesson. Now I am going to discuss some of the 1 mark and 4 mark questions which are given on this lesson. ಈಗ ನೋಡಿ ನೀವೇ ಹೇಗೆ ಆನ್ಸರ್ ಮಾಡ್ತೀರಿ ಅಂತ. ವಾಟ್ ಕ್ಯೂರ್ಡ್ ಕೃಷ್ಣ ವೆನ್ ಹಿ ಹ್ಯಾಡ್ ಡೆವಲಪ್ಡ್ ಬಾಯ್ಲ್ಸ್ ಆಲ್ ಓವರ್ ಹೀಸ್ ಬಾಡಿ ಅಂತ ಒಂದು ಕ್ವಶನ್. ದಿಸ್ ಈಸ್ 2020 ಕ್ವಶನ್. In the year 2020 annual examination, this question appeared in the question paper. So what cured Krishna when he had developed boils? What cured Krishna? ನಾನು ಹೇಳಿದ್ದೀನಿ, ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೀನಿ, ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆಯೋದೆಲ್ಲ 90% ಆಫ್ 1 mark questions will be covered ಹಾಗೆ ಹೇಳಿದ್ದೆ. ಈಗ ವಾಟ್ ಕ್ಯೂರ್ಡ್ ಕೃಷ್ಣ ವೆನ್ ಹಿ ಹ್ಯಾಡ್ ಡೆವಲಪ್ಡ್ ಬಾಯ್ಲ್ಸ್ ಅಂತ ಇದೆ ಇಲ್ಲಿ. ವಾಟ್ ಕ್ಯೂರ್ಡ್ ಕೃಷ್ಣ ವೆನ್ ಹಿ ಹ್ಯಾಡ್ ಡೆವಲಪ್ಡ್ ಬಾಯ್ಲ್ಸ್? ಬಾರ್ಕ್ ಆಫ್ ಅ ಟ್ರೀ ವಿತ್ ಡಕ್ಸ್ ಎಗ್. ಬಾರ್ಕ್ ಆಫ್ ಅ ಟ್ರೀ ವಿತ್ ಡಕ್ಸ್ ಎಗ್. ನೆಕ್ಸ್ಟ್ ಕ್ವಶನ್, ವೇರ್ ವಾಸ್ ದ ವೈಟ್ ಮ್ಯಾನ್ಸ್ ಕ್ಲಿನಿಕ್? ವೈಟ್ ಮ್ಯಾನ್ಸ್ ಕ್ಲಿನಿಕ್. See, 1 mark questions are to be answered in a word or a phrase. You cannot answer this in a word. You can use phrase for this. Bark of a tree with duck's egg for 10 days. This is not a sentence. So this is a phrase. Bark of a tree with duck's egg for 10 days. ಇಷ್ಟು ಬರೆದ್ರೆ ಆಯಿತು, 1 mark for this. ಕನ್ನಡ ಮೀಡಿಯಮ್ದವರು ಕೂಡ ಇದನ್ನೆಷ್ಟು ಬರಿಬೋದು. ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ಅಂದಾಗ ಸ್ವಲ್ಪ ಕನ್ನಡ ಮೀಡಿಯಮ್ದವ್ರಿಗೆ ತೊಂದರೆ ಆಗ್ತದೆ. ಬಟ್ ಬೈ ಸೆಕೆಂಡ್ ಇಯರ್ ನೀವೆಲ್ಲ ಮೇಕಪ್ ಮಾಡ್ಕೊಂಡ್ಬಿಡ್ತೀರಾ. ಅವಾಗ ಇಂಗ್ಲೀಷ್ ಮೀಡಿಯಮ್ ಯಾರು, ಕನ್ನಡ ಮೀಡಿಯಮ್ ಯಾರು ಗೊತ್ತು ಸಹಿತ ಸಿಗೋದಿಲ್ಲ, ಅಷ್ಟು ಡೆವಲಪ್ ಆಗ್ತೀರಾ ನೀವು. ಅದಕ್ಕೆ ನೀವು ಭಾಳಷ್ಟು ಇಂಗ್ಲೀಷ್ನಲ್ಲೇ ಕೇಳ್ಕೊಳ್ಳಿ. ನಿಮ್ಮ ಟೀಚರ್ಸ್ ಇಂಗ್ಲೀಷ್ನಲ್ಲೇ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಬೇಡ್ರಿ. ಅವರು ಏನು ಹೇಳ್ತಾರೆ, ಹೇಗೆ ವರ್ಡ್ಸ್ ಪ್ರೊನೌನ್ಸ್ ಮಾಡ್ತಾರೆ, ಹೌ ದೇ ಟಾಕ್, ವರ್ಡ್ಸ್ ಸೆಂಟೆನ್ಸ್ ಹೇಗೆ ಫಾರ್ಮ್ ಮಾಡ್ತಾರೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿರ್ರಿ ನೀವು. ಮತ್ತು ಬರೀ ಕನ್ನಡ ಬಂದಾಗ ಕೇಳೋದು, ಇಂಗ್ಲೀಷ್ ಬಂದಾಗ ಬಿಟ್ಟು ಹಾಕೋದು ಮಾಡಬೇಡಿ. ಸೊ ಯು ಕೇಮ್ ಟು ನೋ. ನೆಕ್ಸ್ಟ್ ಕ್ವಶನ್, ವೇರ್ ವಾಸ್ ದ ವೈಟ್ ಮ್ಯಾನ್ಸ್ ಕ್ಲಿನಿಕ್? ಇಲ್ಲಿ ಹೇಗೆ ಬರೀತೀರಿ ಆನ್ಸರ್? ವೇರ್ ವಾಸ್ ದ ವೈಟ್ ಮ್ಯಾನ್ಸ್ ಕ್ಲಿನಿಕ್? ಹುಳಿ ಹಿಂಡಲು. ಇಲ್ಲಿದೆ ನೋಡಿ, ಹುಳಿ ಹಿಂಡಲು. ವೇರ್ ವಾಸ್ ದ ವೈಟ್ ಮ್ಯಾನ್ಸ್ ಕ್ಲಿನಿಕ್? 1 word. ಇಫ್ ಯು ರೈಟ್ ಹುಳಿ ಹಿಂಡಲು, ದ ಆನ್ಸರ್ ಈಸ್ ಡನ್. ಕನ್ನಡ ಮೀಡಿಯಮ್ದವ್ರಿಗೆ ಏನು ಬೇಕು, ಇದಕ್ಕೆ ನಿಮಗೆ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಏನು ಬೇಕು, ಆ ಹೆಸರನ್ನು ನೆನಪಿಟ್ರೆ, ಆ ಊರಿನ ಹೆಸರು. ವೈಟ್ ಡಾಕ್ಟರ್ ಯಾವ ಊರಿನವರು, ಎಲ್ಲಿದ್ದರು? ಹುಳಿ ಹಿಂಡಲು. ಹುಳಿ ಹಿಂಡಲು ಈಸ್ ಅ ನೇಮ್ ಆಫ್ ಅ ಪ್ಲೇಸ್. ಸೊ ಈ ಥರ ಆನ್ಸರ್ ಮಾಡ್ತೀರಾ. ದಿಸ್ ವಾಸ್ ಗಿವನ್ ಇನ್ 2015ನಲ್ಲಿ ಈ ಕ್ವಶನ್ ಇತ್ತು. ವಾಟ್ ಡಿಡ್ ಮಾರಾ ಡೂ ವೆನ್ ಈ ಸಾ ಮೆಡಿಸಿನಲ್ ಕ್ರೀಪರ್? ಮೆಡಿಸಿನಲ್ ಕ್ರೀಪರ್ ಸಿಕ್ಕ ತಕ್ಷಣ ಮಾರ ಏನು ಮಾಡ್ತಿದ್ದ? ಸೊ that is not given here, but you have to say what did Mara used to do when he got medicinal creepers, because ನನಗೆಲ್ಲ ಬಹರ್ಟ್ ಇರುತ್ತೆ, ಅದಕ್ಕೆ ನಾನು ಹೇಗೆ ಬೇಕೋ ಹಾಗೆ ಪಾಯಿಂಟ್ಸ್ ಬರೆದಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತ ನಾನು ಹೇಳಿದ್ದೀನಿ, ಮೊದಲೇ ಹೇಳಿದ್ದೀನಿ. ಮಾರ ಏನು ಮಾಡ್ತಿದ್ದ? ವೆನ್ ಎವರ್ ಹಿ ಗಾಟ್ ಅ ಕ್ರೀಪರ್, ಮೆಡಿಸಿನಲ್ ಕ್ರೀಪರ್, he used to tie up to a nearby tree. This is what he used to do. In this way there are many more questions, but we have shortage of time, so we cannot discuss. For example, I will give 1 4 mark question for you. ಈ ಥರ ಕ್ವಶನ್ಸ್ 1 markiಗೆ ಇರುತ್ತೆ. ಇನ್ನು 4 mark question ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೌ ಡಿಡ್ ಮಾರಾ ಲೂಸ್ ಹೀಸ್ ಟೀತ್ ಆನ್ ರೈಟ್ ಸೈಡ್? ಹೌ ಡಿಡ್ ಮಾರಾ ಲೂಸ್ ಹೀಸ್
ಟೀತ್ ಆನ್ ರೈಟ್ ಸೈಡ್ ಅಂತ ಇದೆ. ಇದಕ್ಕೆ ನೀವು ಯಾವ ಸ್ಟೋರಿ ಬರೀತೀರಿ? ಯಾವ ಸ್ಟೋರಿ ಕರೆಕ್ಟ್ ಇದರಲ್ಲಿ? ಫಸ್ಟ್ ಸ್ಟೋರಿ ಬಾಂಬು ಶೂಟ್ ಇದ್ದಿದೆ, ಅದು ಅಲ್ಲ. ಸೆಕೆಂಡ್ ಸ್ಟೋರಿ ಮಾರಾ ಹ್ಯಾಡ್ ನೋ ಟೀತ್ ಆನ್ ರೈಟ್ ಸೈಡ್ ಆಫ್ ಈಸ್ ಮೌತ್. ಸೆಕೆಂಡ್ ಸ್ಟೋರಿ ಬರೀಬೇಕಾಗುತ್ತೆ. ಅದನ್ನು ಸೆಕೆಂಡ್ ಸ್ಟೋರಿ ಯು ಇಂಟ್ರಡ್ಯೂಸ್ ದ ಕ್ವಶನ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ ಆ್ಯಂಡ್ ಕನ್ಕ್ಲೂಡ್ ದ ಆನ್ಸರ್, ಆ್ಯಂಡ್ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ 4 ಮಾರ್ಕ್. 4 ಮಾರ್ಕ್ ಕ್ವಶನ್ಸಿಗೆ ನೀವು ಆನ್ಸರ್ ಹೇಗಿರಬೇಕು? 1 ಮಾರ್ಕಿಗೆ 1 ವರ್ಡ್ ಅಥವಾ 1 ಫ್ರೇಸ್ನಲ್ಲಿ ಬರೆದ್ರೆ, 1 ಸೆಂಟೆನ್ಸ್ನಲ್ಲಿ ಬರೆದ್ರೆ ಸಾಕು ಅಂತ ಹೇಳಿದ್ದೀನಿ. ಆದರೆ 4 ಮಾರ್ಕ್ಸಿಗೆ ಯು ಹ್ಯಾವ್ ಟು ರೈಟ್ ಮಿನಿಮಮ್ 100 ವರ್ಡ್ಸ್. 100 ವರ್ಡ್ಸ್ ನೀವು ಮತ್ತೆ ಎಣಿಸ್ತಾ ಹೋಗೋ ಹಾಗಿಲ್ಲ. ಅಪ್ರಾಕ್ಸಿಮೇಟ್ಲಿ ಯು ಹ್ಯಾವ್ ಟು ರೈಟ್ ಅಬೌಟ್ 75 to 80% ಆಫ್ ಯುವರ್ ಆನ್ಸರ್ ಬುಕ್ ಪೇಜ್. ಒಂದು ಪೇಜ್ನಲ್ಲಿ 75 to 80% ಬರೆದ್ರೆ ಆಲ್ಮೋಸ್ಟ್ ನಿಯರ್ಲಿ 100 ವರ್ಡ್ಸ್ ಆಗುತ್ತೆ. ಈ ಥರ ನೀವು ಅದನ್ನು ರೈಟ್ ಇನ್ ಅ ಪ್ಯಾರಾಗ್ರಾಫ್ ಆಫ್ 100 ವರ್ಡ್ಸ್ ಅಂತ ಕೊಟ್ಟಿರ್ತಾರೆ. 4 ಮಾರ್ಕ್ಸ್. ರೈಟ್ ಇನ್ ಅ ಪ್ಯಾರಾಗ್ರಾಫ್ ಆಫ್ ಅಬೌಟ್ 100 ವರ್ಡ್ಸ್. ಅದನ್ನು ನೀವು ಈ ಸ್ಟೋರಿ ಬರೆದ್ರೆ ಆಯಿತು. ಸ್ಟೋರಿ ಬರೆಯೋದು ಇರುತ್ತೆ, ಅದನ್ನು ಹೌ ಯು ಡೆವಲಪ್ ದ ಸ್ಟೋರಿ ಆ್ಯಂಡ್ ಕನ್ಕ್ಲೂಡ್ ದ್ಯಾಟ್ ಸ್ಟೋರಿ ಈಸ್ ಮೋರ್ ಇಂಪಾರ್ಟೆಂಟ್. ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಇವನ್ ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಪ್ರೆಸೆಂಟೇಷನ್ ಚೆನ್ನಾಗಿತ್ತು ಅಂದರೆ ನಿಮಗೆ ಗುಡ್ ಮಾರ್ಕ್ಸ್ ಸಿಗುತ್ತೆ. ವ್ಯಾಲ್ಯೂ ಪಾಯಿಂಟ್ಸ್ ಇರಬೇಕು ನಿಮ್ಮ ಆನ್ಸರಲ್ಲಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ನಮಸ್ಕಾರ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.